ಓಹ್, ನೀವು ಎಂದಾದರೂ ಕನಸಿನಲ್ಲಿ ನೋಡಿದ ಹಸಿರು ಗಿರಿಧಾಮ ಯಾವುದಂತ ಕೇಳಿದರೆ ಅದಕ್ಕೆ ಉತ್ತರ ಕೊಡೋದು ಚಾರ್ಮಡಿ. ಇದು ಕೇವಲ ಒಂದು ಸ್ಥಳವಲ್ಲ, ಇದು ನಿಶ್ಶಬ್ದತೆ, ಪ್ರಕೃತಿಯ ಆಳ ಮತ್ತು ಮೋಡದ ಮಡಿಲಿನಲ್ಲಿ ಮಿಂಚುವ ರಹಸ್ಯಮಯ ಸುಂದರತೆ. ಎಲ್ಲೆಡೆ ಹಸಿರು, ಆ ಸೊಕ್ಕಿದ ಬೆಟ್ಟಗಳು, ಗಾಳಿಯಲ್ಲಿ ತೇಲುವ ಮೋಡಗಳು ಮತ್ತು ಪ್ರತಿಯೊಂದು ತಿರುವಿಗೂ ಒಂದು ಹೊಸ ಅನುಭವ. ಇಂತಹ ಪ್ರಕೃತಿಯ ಪರಿಪೂರ್ಣ ನೋಟವನ್ನು ನೀಡೋ ಚಾರ್ಮಡಿ ವ್ಯೂ ಪಾಯಿಂಟ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಇಂದು ಇಲ್ಲಿ ನೀಡುತ್ತಿದ್ದೇನೆ. ನೀವು ಅಲ್ಲಿಗೆ ಹೋಗದೇ ಇದ್ದರೂ ನಿಮ್ಮ ಮನಸ್ಸು ಅಲ್ಲಿಗೆ ತೇಲೋದು ಖಚಿತ. ಬನ್ನಿ, ಇಂದಿನ ನಮ್ಮದು ಭಾವ ಪಯಣ ಚಾರ್ಮಡಿಗೆ. ಚಾರ್ಮಡಿ ವ್ಯೂ ಪಾಯಿಂಟ್ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸುಂದರವಾದ ಸ್ಥಳ. ಇದು ಧರ್ಮಸ್ಥಳದ ಹತ್ತಿರದಲ್ಲಿರುವ ಚಾರ್ಮಡಿ ಘಾಟ್. ಈ ಭಾಗವು ಸಹ್ಯಾದ್ರಿ ಪರ್ವತ ಮೇಲೆ ಅಥವಾ ವೆಸ್ಟರ್ನ್ ಘಾಟ್ ಎಂಬ ಹೆಸರಿನಿಂದಲೇ ಪ್ರಸಿದ್ಧ. ಇದು ನೇತ್ರಾವತಿ ರಿವರ್ ಬಾಸಿನ್ ಭಾಗವಾಗಿದೆ. ಅಂದರೆ ಇಲ್ಲಿನ ಕಾಡುಗಳು ನದಿಗಳಿಗೆ ಜೀವ ಕೊಡುತ್ತವೆ. ಇಲ್ಲಿನ ಜೈವ ವೈವಿಧ್ಯ, ಹಸಿರುತನ ಮತ್ತು ಮೋಡಪಟದಲ್ಲಿ ಮುಳುಗಿರುವ ಬೆಟ್ಟಗಳು ಮನಸ್ಸಿಗೆ ಆನಂದ ನೀಡುತ್ತವೆ. ಮತ್ತು ಚಾರ್ಮಡಿಗೆ ತಲುಪುವುದು ತುಂಬ ಸುಲಭ. ಅದೇಗಂತ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು. ಮತ್ತು ಚಾರ್ಮಡಿಗೆ ಹೋಗಬೇಕಾದ್ರೆ ಬಸ್, ಬೈಕ್ ಅಥವಾ ಕಾರಿನಲ್ಲಿ ಹೋಗಬಹುದು. ಆದರೆ ಮಳೆಗಾಲದಲ್ಲಿ ವಾಹನದ ಸ್ಥಿತಿ ಚೆಕ್ ಮಾಡಿಕೊಳ್ಳಿ, ಕಾರಣ ದಾರಿಗಳು ಸಿಕ್ಕಿಸುತ್ತಿರಬಹುದು. ಚಾರ್ಮಡಿ ವೈಶಿಷ್ಟ್ಯತೆ ಬಗ್ಗೆ ಮಾತಾಡೋದಾದ್ರೆ, ಚಾರ್ಮಡಿ ವ್ಯೂ ಪಾಯಿಂಟ್ನ ನೋಟ ಕೇವಲ ಸುಂದರವಲ್ಲ, ಅದು ಆತ್ಮೀಯವಾಗಿಯೂ ಇದೆ. ಇಲ್ಲಿಂದ ನೋಡಬಹುದಾದ ದೃಶ್ಯಗಳು ಚಿತ್ತರಿಸುತ್ತವೆ. ಬೆಟ್ಟದ ಕಡಿವಾಣಗಳು, ಕಾಡುಗಳು ಮತ್ತು ದೂರದಲ್ಲಿ ಕಾಣುವ ನದಿ ತುದಿಗಳು. ಮೋಡ ಮುಸುಕಿದ ಹವಾಮಾನ, ಪ್ರತಿ ಕಿಲೋಮೀಟರ್ಗೂ ಹವಾಮಾನ ಬದಲಾಗುತ್ತದೆ. ಒಂದೇ ಹಾದಿಯಲ್ಲಿ ನೀವು ಸೂರ್ಯಪ್ರಕಾಶದಿಂದ ಮಳೆಯವರೆಗೂ ಎಲ್ಲವನ್ನು ಅನುಭವಿಸಬಹುದು. ಅಪರೂಪದ ಶಾಂತಿ, ಇಲ್ಲಿ ಯಾವುದೋ ವಿಶೇಷವಾದ ಶಾಂತಿ ಇದೆ. ನಗರ ಗದ್ದಲದಿಂದ ದೂರವಿರುವ ಸ್ಥಳವು ಮಾನಸಿಕ ಶುದ್ಧತೆಯ ಅನುಭವ ನೀಡುತ್ತದೆ. ಜೈವ ವೈವಿಧ್ಯ, ಇದು ಹಲವಾರು ಪ್ರಾಣಿಗಳು, ಪಕ್ಷಿಗಳು ಮತ್ತು ಬೆಳ್ಳಿಯಂತಹ ಜಲಚರ ಪ್ರಾಣಿಗಳಿಗೂ ಆಶ್ರಯ. ಇಲ್ಲಿ ಸಾಕಷ್ಟು ಹಸಿರು ಕಾಡುಗಳಿವೆ. ಮತ್ತು ಚಾರ್ಮಡಿ ವ್ಯೂ ಪಾಯಿಂಟ್ ಬೈಕ್ ರೈಡರ್ಗಳ ಸ್ವರ್ಗ. ಘಾಟ್ ಸೆಕ್ಷನ್ನ ತಿರುವುಗಳು, ಸಣ್ಣ ಹಳ್ಳಿಗಳು, ಜಲಪಾತಗಳು ಎಲ್ಲವೂ ಫೋಟೋಗ್ರಫಿ ಮತ್ತು ಬೈಕ್ ಪ್ಯಾಷನ್ಗಾಗಿ ಫೇವರೇಟ್. ಮತ್ತು ಟ್ರೆಕ್ಕಿಂಗ್ ಮಾಡಲು ನೀವು ಬಾಂಡೆ ಜರವಿ ವಾಟರ್ಫಾಲ್ಸ್ ಟ್ರೆಕ್, ಬಳ್ಳಾಳ ರಾಯನ್ ದುರ್ಗಾ ಫಾರ್ ಟ್ರೆಕ್ ಅನ್ನು ಆಯ್ಕೆ ಮಾಡಬಹುದು. ಇದು ಇದೇ ಘಾಟ್ ರಸ್ತೆಯಲ್ಲಿದೆ. ಯಾವ ಕಾಲದಲ್ಲಿ ಭೇಟಿ ಕೊಡಬೇಕು? ಚಾರ್ಮಡಿಗೆ ಭೇಟಿ ನೀಡಲು ಮೇಲ್ವಿಚಾರಣೆಯಾದ ಕಾಲ ಸದ್ಯಕ್ಕೆ ಜೂನ್ ಟು ಸೆಪ್ಟೆಂಬರ್. ಮಳೆಗಾಲ ಪ್ರಾಕೃತಿಕ ಬಣ್ಣಗಳ ಹಬ್ಬ, ಆದರೆ ಕೆಲವೊಮ್ಮೆ ಭಾರೀ ಮಳೆಯ ಸಮಸ್ಯೆ ಕಾರಣದಿಂದ ತೊಂದರೆಯಾಗಬಹುದು. ಅದು ಬಿಟ್ಟರೆ ಅಕ್ಟೋಬರ್ ಟು ಫೆಬ್ರವರಿ ಬಹಳ ಸೂಕ್ತವಾದ ಸಮಯ. ಹವಾಮಾನ ಶೀತೋಷ್ಣ, ಮೋಡ ಮತ್ತು ದಾರಿ ಗದ್ದಲವಿಲ್ಲ. ಇದು ಬಿಟ್ಟರೆ ಮಾರ್ಚ್ ಮೇ ಬೇಸಿಗೆ ಸಮಯ, ಕೊಂಚ ಬಿಸಿಯಾಗಬಹುದು. ಇದು ನಿಮ್ಮ ಇಷ್ಟದ ಆಯ್ಕೆ. ನೀವು ಚಾರ್ಮಡಿಗೆ ಹೋದರೆ ನೋಡಬೇಕಾದ ಇತರೆ ಸ್ಥಳಗಳು. ಚಾರ್ಮಡಿಗೆ ಹತ್ತಿರದಲ್ಲೇ ಇರುವ ನೀವು ನೋಡಬಹುದಾದ ಇನ್ನಷ್ಟು ಪ್ರಖ್ಯಾತ ಸ್ಥಳಗಳಿವು. ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಾಲಯ, ಧಾರ್ಮಿಕ ಸ್ಥಳ, ಕಾವೂರು ಬೆಟ್ಟರ ಬೆಟ್ಟ, ಸುಂದರ ನೈಸರ್ಗಿಕ ವೀಕ್ಷಣಾ ತಾಣ, ಬಾಂದೇಜ್ ಜಲಪಾತ, ಬಾಂದೇಜ್ ಅರವಿ, ಟ್ರೆಕ್ಕಿಂಗ್ ಮೂಲಕ ತಲುಪಬಹುದಾದ ಜಲಪಾತ, ಜಮಲಾಬಾದ್ ಕೋಟೆ, ಐತಿಹಾಸಿಕ ಕೋಟೆ, ಟ್ರೆಕ್ಕಿಂಗ್ ಪ್ರೇಮಿಗಳಿಗೆ ಪರಿಪೂರ್ಣ. ತಯಾರಿ ಮತ್ತು ಮುನ್ನೆಚ್ಚರಿಕೆ, ಬೇರೆ ಯಾವುದೇ ಪ್ರವಾಸ ಸ್ಥಳದಂತೆ ಇಲ್ಲಿ ಕೆಲ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಉತ್ತಮ. ಹವಾಮಾನ ನಿರೀಕ್ಷಿಸಿ ಹೋಗಿ. ಮೋಡ ಮಳೆ ಅಡ್ಡಿಯಾಗಬಹುದು. ನಿಮ್ಮ ವಾಹನವು ತಿನ್ನುವ ಹಾದಿಯಲ್ಲಿ ಚೆನ್ನಾಗಿದೆ ಎಂದು ಪರಿಶೀಲಿಸಿ. ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿ. ಮಧ್ಯದಲ್ಲಿ ಪೆಟ್ರೋಲ್ ಬಂಕ್ಗಳು ಇಲ್ಲ. ಹಸಿರು ಪ್ರದೇಶದೊಳಗೆ ಅಡಗಿಸಿಕೊಳ್ಳಬೇಡಿ. ಇದು ಎಕೋ ಸೆನ್ಸಿಟಿವ್ ಝೋನ್. ಪ್ಲಾಸ್ಟಿಕ್ ಅಥವಾ ತ್ಯಾಜ್ಯ ತ್ಯಜಿಸಬೇಡಿ. ಈ ಪ್ರಕೃತಿ ನಿಮ್ಮದು, ನಮ್ಮದು. ನಾವೆಲ್ಲರೂ ಸ್ವಚ್ಛತೆಯಿಂದ ಕಾಪಾಡಬೇಕು. ಚಾರ್ಮಡಿಯಲ್ಲಿ ತಂಗುವುದು. ಚಾರ್ಮಡಿಯಲ್ಲಿ ನೇರವಾಗಿ ತಂಗಲು ಸಾಧ್ಯವಿಲ್ಲ, ಆದರೆ ಹತ್ತಿರದ ಊರುಗಳಲ್ಲಿ ಉತ್ತಮ ಸ್ಥಾಯಿಯ ಅವಕಾಶಗಳಿವೆ. ಧರ್ಮಸ್ಥಳ ಹಲವು ಲಾಡ್ಜ್, ಮಠಗಳ ಅತಿಥಿ ಗೃಹ, ಉಜಿರೆ ಬೆಳತಂಗಡಿ, ಸರಳ ಗೃಹ ನಿಲಯಗಳು. ಕೆಲವರು ಸ್ಟೇ ಅಥವಾ ಟ್ರೆಕ್ಕಿಂಗ್ ಕ್ಯಾಂಪ್ಗಳ ಮೂಲಕ ಬೆಟ್ಟದ ಮೇಲೆ ತಂಗಬಹುದು, ಆದರೆ ಇದು ಅನುಮತಿಗೆ ಒಳಪಟ್ಟಿರಬಹುದು. ನನ್ನ ವೈಯಕ್ತಿಕ ಅನುಭವ ಅಥವಾ ಫಿಲಾಸಫಿಕಲ್ ಟಚ್. ಚಾರ್ಮಡಿ ವ್ಯೂ ಪಾಯಿಂಟ್ ಕೇವಲ ನೋಡೋ ಸ್ಥಳವಲ್ಲ, ಇದು ಒಂದು ಅನುಭವ. ಇಲ್ಲಿ ನಿಂತಾಗ ಬೆನ್ನು ಹಿಂದೆ ಎಲ್ಲ ತೊಂದರೆಗಳು ಮರೆತು ಹೋಗುತ್ತವೆ. ಒಂದಿಷ್ಟು ನಿಮಿಷ ನೀವು ನಿಸರ್ಗದ ಭಾಗವಾಗಿರುತ್ತೀರಿ. ಧಾನ್ಯದಲ್ಲಿ ಮುಳುಗಿದಂತೆ ಈ ಸ್ಥಳ ನಿಮಗೆ ಏನು ನೀಡಬಹುದು ಎಂಬುದನ್ನು ನೋಡಬೇಡಿ. ಇದು ನಿಮ್ಮೊಳಗಿನ ಶಾಂತಿಯನ್ನು ಎಬ್ಬಿಸುವ ಸ್ಥಳ. ಪ್ರೇರಣಾದಾಯಕ ಕೊನೆ. ಇಂದು ನಾವು ನೋಡಿದ ಚಾರ್ಮಡಿ ವ್ಯೂ ಪಾಯಿಂಟ್ ಪ್ರಕೃತಿಯ ಒಂದು ಜೀವಂತ ಚಿತ್ರ ಹಾಕಿದಂತೆ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಯಂತ್ರಗಳಂತೆ ಬದಲಾದಾಗ ಈ ಸ್ಥಳಗಳು ನಮ್ಮ ಆತ್ಮದ ಗೆಜ್ಜೆ ನಾದವನ್ನು ಮತ್ತೆ ಉಣಿಸುತ್ತವೆ.
ಇದೀಗ ನಿಮಗೆ ಈ ವಿಡಿಯೋ ಇಷ್ಟವಾಯಿತು ಅಂತ ಭಾವಿಸ್ತೀನಿ. ಇಂಥ ಸ್ಥಳಗಳ ಬಗ್ಗೆ ಮತ್ತು ಪಯಣಗಳ ಬಗ್ಗೆ ಮತ್ತು ಕ್ರೈಮ್ ಸ್ಟೋರಿ ಬಗ್ಗೆ, ಹಾರರ್ ಸ್ಟೋರಿ ಬಗ್ಗೆ ಎಲ್ಲವನ್ನು ಮುಂದುವರಿಸೋಣ. ದಯವಿಟ್ಟು ಲೈಕ್, ಶೇರ್ ಮಾಡೋದ್ರ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಬರೆದು ತಿಳಿಸಿ. ನೀವು ಯಾವ ಹೊಸ ಸ್ಥಳಕ್ಕೆ ಹೋಗಬೇಕೆಂದು ಬಯಸುತ್ತೀರಿ? ಧನ್ಯವಾದಗಳು. ನಿಮ್ಮ ಪಯಣ ಸುಂದರವಾಗಿ ಸಾಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.